ನಮಸ್ಕಾರ. ಈ ಸಂಚಿಕೆಯಲ್ಲಿ ನಮ್ಮ ಜೀವನದ ಸಂಘರ್ಷಗಳ ಬಗ್ಗೆ ಎರಡು ಮಾತಾಡೋಣ ಅಂತ ಹೊರಟಿದ್ದೀನಿ. ಸಂಘರ್ಷಗಳು, ಅದರಿಂದ ಬರುವಂಥ ಕಷ್ಟಗಳು, ನಮ್ಮ ಹೋರಾಟದ ದಿನಗಳು, ಇದರ ಬಗ್ಗೆ. ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸೋದೇ ಒಂದು ದೊಡ್ಡ ಕಷ್ಟ ರೀ. ಕಷ್ಟ ಯಾರಿಗಿಷ್ಟ? ಕಷ್ಟ ಯಾವತ್ತಿದ್ರೂ ಅನಿಷ್ಟ, ಬಲು ನಿಕೃಷ್ಟ, ಕಷ್ಟ ಪರಮ ಕಷ್ಟ ಅಲ್ವಾ? ಯಾವಾಗಲೂ ಸುಖ ಇದ್ದರೆ ಎಷ್ಟು ಚೆನ್ನಾಗಿರ್ತಪ್ಪ ಅಂತ ದೇವರೇ ಅಂತ ನಾವು ಯಾವಾಗಲೂ ಭಗವಂತನ ಕೇಳ್ಕೊತೀವಿ. ಆದರೆ ಈ ನಮ್ಮ ಸಂಘರ್ಷದ ದಿನಗಳು ಏನಿರುತ್ತೆ, ಆ ಸಂಘರ್ಷದ ದಿನಗಳು ನಮಗೆ ಕೆಲವೊಂದು ಲಾಭಗಳನ್ನು ತಂದು ಕೊಡ್ತವೆ. ಅದ್ರ ಬಗ್ಗೆ ಇವತ್ತು ಎರಡು ಮಾತು ಹೇಳೋಣ ಅಂತ. ನಮ್ಮ ಸಂಘರ್ಷಗಳು ಯಾವುದರಿಂದ ಬೇಕಾದ್ರೂ ಬಂದಿರ್ಬೋದು ರೀ. ನಮ್ಮ ಜೀವನದ ಕಷ್ಟಗಳು ಒಂದು ಸೋಲಿನಿಂದ ಬಂದಿರ್ಬೋದು, ಬಡತನದ ಕಷ್ಟ ಇರ್ಬೋದು, ಅಥವಾ ಗ್ರಹಚಾರದಿಂದ ಬಂದಿರ್ಬೋದು, ಅಥವಾ ಏನೋ ದೌರ್ಜನ್ಯ ನಡೆದು ಬಂದಿರ್ಬೋದು, ನಮ್ಮಲ್ಲಿರುವ ನ್ಯೂನ್ಯತೆಗಳಿಂದ ಬಂದಿರ್ಬೋದು, ನನಗೆ ಯಾರು ಇಲ್ವಲ್ಲಪ್ಪ ಅನ್ನುವಂಥ ಒಂಟಿತನದಿಂದ ಬಂದಿರ್ಬೋದು, ಸಂಬಂಧಗಳಿಂದ ಕಷ್ಟ ಕಾರ್ಪಣ್ಯ ಬಂದಿರ್ಬೋದು, ಅಥವಾ ನಮ್ಮ ಹೋರಾಟ ಏನೇ ಇರಲಿ, ಇವತ್ತಿಂದು ನಮ್ಮ ಏನೇ ಸಂಘರ್ಷ ಇರಲಿ ರೀ, ಅದರಿಂದ ಆಗುವಂಥ ನೋವುಗಳು, ಅದರಿಂದ ಆಗುವಂಥ ಹೀನಾಯ ಅವಮಾನಗಳು, ಆಮೇಲೆ ಅದರಿಂದ ಉದ್ಭವ ಆಗುವಂಥ ಧಗಧಗಿಸುವ ಏನೋ ಸಿಟ್ಟಿರುತ್ತಲ್ಲ, ಆ ಕಿಚ್ಚು, ಇದೆಲ್ಲ ನಮ್ಮ ಜೀವನಕ್ಕೆ ಒಂದು ಇಂಧನ ಆಗಿ ಕೆಲಸ ಮಾಡ್ಬೋದು ರೀ. ಈ ಇಂಧನದಿಂದ ನಾವು ಎರಡು ದಾರಿ ಹಿಡಿಬೋದು. ಒಂದು, ಅದೇ ಇಂಧನವನ್ನು ಬಳಸಿ ನಮ್ಮ ಜೀವನನ ನಾಶ ಮಾಡ್ಕೊಂಡ್ಬಿಡ್ಬೋದು. ಕೊರಗ್ತಾ ಅಯ್ಯೋ ಹಿಂಗಾಗೋಯ್ತಲ್ಲ, ಅಯ್ಯೋ ನನ್ನವರೇ, ಅಯ್ಯೋ ನಾನು ಏನು ಮಾಡಿದ್ರೂ ಆ ಭಗವಂತ ದಾರಿ ತೋರಿಸ್ಲಿಲ್ಲ, ಅದೇ ಕೊರಗಲ್ಲಿ ಹಾಗೆ ನಮ್ಮ ಜೀವನನ ನಾಶ ಮಾಡಿಬಿಡ್ಬೋದು. ಅಥವಾ ಎರಡನೇ ದಾರಿ, ಅದೇ ಇಂಧನವನ್ನು ಬಳಸಿ ಅದನ್ನೇ ಬುನಾದಿಯಾಗಿಸ್ಕೊಂಡು ಛಲ ಕಟ್ಟಿ, ಇಲ್ಲ ನಾನು ಇವತ್ತಿಂದ ಎದ್ದು ನಿಲ್ತೀನಿ, ನಂದೇನೇ ಪರಿಸ್ಥಿತಿ ಇರಲಿ ನಾನು ಇದನ್ನು ಬದಲಾಯಿಸ್ಕೋತೀನಿ, ಇದಕ್ಕೆ ನಾನೊಬ್ಬನೇ ಜವಾಬ್ದಾರ, ನಾನು ನಿಂತು ಬದಲಾಯಿಸ್ಕೊತೀನಿ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಾನೇ ನಿಂತು ಬದಲಾಯಿಸ್ತೀನಿ, ನಾನೇ ಹೋರಾಟ ಇವತ್ತಿಂದ ಶುರು ಮಾಡ್ತೀನಿ ಅಂತ ನಾವು ನಿರ್ಧಾರ ಮಾಡಿಕೊಂಡು ಅದೇ ಇಂಧನವನ್ನು ಬಳಸಿ ನಮ್ಮ ಜೀವನವನ್ನು ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ರೀ. ಒಂದರ್ಥ ಮಾಡ್ಕೊಳ್ಳೋಣ ರೀ, ಯಾವತ್ತಿದ್ರೂ ಗೆಲ್ಲೋ ಕುದುರೆಗೇನೆ ಮೊದಲು ಸೊಪ್ಪು ಹಾಕೋದ್ರಿ, ಸೋಲೋ ಕುದುರೆ ಯಾವತ್ತಿದ್ರೂ ಮೂಲೆ ಪಾಲು. ನಾವು ಸೋಲ್ತಾ ಇದ್ದಾಗ ತಲೆ ತಗ್ಗಿಸಿ ನಮ್ಮನ್ನು ನಾವು ಹೇಗೆ ಉತ್ತಮರನ್ನಾಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೆಲಸ ಶುರು ಮಾಡಬೇಕು. ಈ ಹೇಗೆ ಎತ್ತುಗಳು ತಲೆ ತಗ್ಗಿಸಿ ನೇಗಿಲಿಗೆ ಕತ್ತು ಕೊಟ್ಟು ಜೀವನ ಪೂರ್ತಿ ದುಡಿದಾವಲ್ಲ, ಕತ್ತೆ ದುಡ್ದಂಗೆ ದುಡಿಯೋದು ಅಂತಾರಲ್ಲ, ಆ ಥರ ಆ ಸಾಧನೆಯ ಹಾದಿ ಹಿಡಿಬೇಕು. ಆವಾಗ ನಮಗೆ ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ ರೀ. ಆ ಮಾತಾಡೋ ದಿನ ಬರೋ ತನಕ, ಆ ಹೆಮ್ಮೆ ಪಡುವಂಥ ದಿನ ಬರೋ ತನಕ ನಮ್ಮ ಇಂಧನವನ್ನು ಬಳಸಿ ನಾವು ಮುನ್ನುಗ್ಬೋದು. ನಾವು ಅಂದ್ಕೊಂಡಿರ್ತೀವಿ ಜೀವನದಲ್ಲಿ ಸುಖಕರ ದಾರಿಗಳು, ಸುಖವಾಗಿರೋದೇನೆ ಎಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಒಂದು ಉದಾಹರಣೆ ಕೊಡಬಲ್ಲೆ. ಭಾಳ ಜನ ಮಾತಾಡೋದು ಕೇಳಿರ್ತೀರ, ಅಂಬಾನಿ ಹತ್ರ ಏನು ಅಷ್ಟೊಂದು ದುಡ್ಡಿದೆ, ಅವ್ರು ಇನ್ನೂ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ, ಆರಾಮಾಗಿ ಕೂತ್ಕೊಂಡು ಜೀವನ ಪೂರ್ತಿ ತಿನ್ಬೋದಲ್ಲ ಅಂತ. ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಒಬ್ಬ ಮನುಷ್ಯನಿಗೆ ಸವಾಲುಗಳು ಇರಬೇಕಂತೆ. ದಿನನಿತ್ಯ ಸಣ್ಣದರಿಂದ ಹಿಡಿದು ದೊಡ್ಡದು ಏನಾದರೂ ಒಂದು ಅವನಿಗೆ ಆ ಸಂಘರ್ಷಗಳು, ಚಿಕ್ಕ ಸವಾಲುಗಳು ಬೇಕಾಗತ್ತೆ. ಅದಿಲ್ಲ ಅಂದರೆ ಮನುಷ್ಯ ಬರೀ ಎಲ್ಲ ಇದೆ, ನನ್ನ ಹತ್ರ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಬರೀ ಆರಾಮಾಗಿರ್ತೀನಿ, ನಾನು ಬರೀ ಏನೋ ಹೇಳ್ಬಿಡ್ಬೋದು, ನಾವೇ ಜೀವನ ಪೂರ್ತಿ ಟ್ರಿಪ್ ಹೊಡ್ಕೊಂಡಿದ್ಬಿಡ್ಬೋದು. ಮನಸ್ಸಿನ ಆರೋಗ್ಯ ಸರಿ ಇರೋದಿಲ್ಲ. ನಿಮಗೆ ಸಂಘರ್ಷಗಳೇ ಇಲ್ಲ ಅಂದರೆ ಮನಸ್ಸಿನ ಆರೋಗ್ಯ ಸರಿ ಇರೋದಿಲ್ಲ ಅಂತ ಬಹಳಷ್ಟು ಮನೋತಜ್ಞರು ಇದನ್ನು ಹೇಳ್ತಾರೆ. ಬರೀ ಸುಖನ ಬಯಸ್ತೀವಿ, ಆದರೆ ಸಂಘರ್ಷಗಳು ಬೇಡ ಅಂತ ನಾವು ಮೊದಲಿಗೆ ಅನ್ಕೋತೀವಿ. ಆದರೆ ನಮ್ಮ ಜೀವನದ ಪ್ರತಿ ಚಿಕ್ಕ ಪುಟ್ಟ ಸಂಘರ್ಷಗಳಿಂದ ಹಿಡಿದು ದೊಡ್ಡ ಸಂಘರ್ಷಗಳು ನಮ್ಮನ್ನು ಬೆಳೆಸ್ತವೆ, ನಮಗೆ ಪ್ರಬುದ್ಧತೆ ತಂದುಕೊಡ್ತವೆ. ನಮ್ಮ ಜೀವನದ ಅತ್ಯಂತ ಪ್ರಮುಖ ಪಾಠಗಳನ್ನು ನಮ್ಮ ಆ ಹೋರಾಟದ ದಿನಗಳು ಹೇಳ್ಕೊಡ್ತವೆ. ಸುಖ ಏನು ಹೇಳ್ಕೊಡಲ್ಲ ರೀ. ಸುಖ ಏನಿದ್ರು ರೋಗ ರುಜಿನ ಕೊಡ್ತವೆ ಹೊರತು, ಸುಖ ಹೆಚ್ಚಾದರೆ ಕಷ್ಟದ ದಿನಗಳು, ಬಡತನ, ಈ ಹೋರಾಟದ ದಿನಗಳು ನಮ್ಮನ್ನು ಬೆಳೆಸುತ್ತೆ,
ನಮ್ಮ ಜೀವನದಲ್ಲಿ ಅನುಭವ ತಂದುಕೊಡುತ್ತೆ. ನಾನು ಮೊದಲಿಗೆ ಬೆಂಗಳೂರಿಗೆ ಬಂದ ದಿನಗಳನ್ನ ನಾನು ನೆನೆಸ್ಕೊಂಡ್ರೆ ಬಹಳಷ್ಟು ಕಷ್ಟಗಳಿತ್ತು, ಬಹಳಷ್ಟು ಕಷ್ಟ ಅನುಭವಿಸಿರ್ತೀವಿ. ಆದರೆ ಈಗ ಅದನ್ನು ಕೂತು ನಾನು ಒಮ್ಮೆ ಹಿಂದಿರುಗಿ ನೋಡಿದರೆ ಆ ದಿನಗಳೇ ನನ್ನ ಜೀವನದ ಇವತ್ತಿನ ಪಾಠಗಳನ್ನು ಹೇಳಿಕೊಟ್ಟಿದ್ದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸ್ತಾ ಇದ್ದೀರಾ ನೀವು ಇವತ್ತು ಅನ್ನೋಂಗಿದ್ರೆ ಅದರ ಅರ್ಥ ಏನಂದರೆ ನೀವು ಬೆಳೀತಾ ಇದ್ದೀರಾ ಅಂತ. ಆ ಜೀವನದ ಆ ಕಷ್ಟ ದಿನಗಳ ಪಾಠಗಳನ್ನು ಬರೆದಿಡಿ ಅಥವಾ ಅದನ್ನು ಜೀರ್ಣಿಸಿಕೊಳ್ಳಿ, ಅದನ್ನು ತಲೆಯಲ್ಲಿ ತುಂಬಿಕೊಳ್ಳಿ. ನಿಮ್ಮ ಜೀವನದ ಪ್ರಮುಖ ಪಾಠಗಳನ್ನು ಆ ಒಂದು ಏನು ಸಮಯ ಇದೆ ಅದು ಕಳಿಸುತ್ತೆ, ಆ ಪ್ರಯಾಣ ಏನಿರುತ್ತೆ ಅದು ನಿಮಗೆ ಕಲಿಸುತ್ತೆ. ಹಾಗಾಗಿ ಸಂಘರ್ಷಗಳನ್ನು ದ್ವೇಷಿಸಬೇಡಿ, ಸಂಘರ್ಷಗಳನ್ನು ಸ್ವೀಕರಿಸಿ, ಸಂಘರ್ಷಗಳನ್ನು ಹೋರಾಟ ಮಾಡಿ ಮುಂದೆ ನುಗ್ಗಿ. ಅದರಿಂದ ಇನ್ನೊಂದು ಚಿಕ್ಕ ಉದಾಹರಣೆ ಹೇಳಬಲ್ಲೆ. ಈಗ ಇಬ್ಬರು ಹುಡುಗರು ಇರ್ತಾರೆ ಅಂತ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಓದ್ಬಿಟ್ಟು ಪದವೀಧರರಾಗಿರ್ತಾರೆ, ಇನ್ನೇನು ಕೆಲಸಕ್ಕೆ ಸೇರಬೇಕು. ನಮ್ಮ ಸಮಾಜದಲ್ಲಿ ಎಷ್ಟು ಜನ ಎಲ್ಲರೂ ಬಯಸೋದು ಅಪ್ಪ ಅಮ್ಮಂದ್ರೆ ಏನು, ಒಳ್ಳೆ ಕೆಲಸಕ್ಕೆ ಸೇರ್ಕೊಪ್ಪ, ಆರಾಮಾಗಿ ಸೆಟ್ಲ್ ಆಗಿಬಿಡು ಅಂತ. ಎಷ್ಟು ಜನ ಅಪ್ಪ ಅಮ್ಮಂದರು ಈ ಥರ ಚೆನ್ನಾಗಿ ಓದಿ ನಿಂತಿರುವಂಥ ಅಪ್ಪ ಅಮ್ಮಂದರು, ಕೆಲಸದಲ್ಲೇ ಇರುವಂಥ ಅಪ್ಪ ಅಮ್ಮಂದರು, ಇಲ್ಲಪ್ಪ ಹೋಗಿ ರಿಸ್ಕ್ ತಗೋ, ಒಬ್ಬ ಬಿಸ್ನೆಸ್ ಮನ್ ಆಗು ಅಂತ ಹೇಳ್ತಾರೆ. ಭಾಳ ಕಮ್ಮಿ, ಯಾಕಂದರೆ ಕಷ್ಟ, ರಿಸ್ಕ್ ಇರುತ್ತೆ ಅಂತ. ಅದೇ ಒಬ್ಬ ಕೆಲಸಕ್ಕೆ ಸೇರ್ಕೊ ಅಂತ ಯಾಕೆ ಹೇಳ್ತಾರೆ? 9 to 5 ಜಾಬು, ಆರಾಮ್ ಆಫೀಸು, ತಿಂಗಳ ಕೊನೆ ಆದರೆ ಗ್ಯಾರಂಟಿ ಸಂಬಳ. ಅಲ್ಲ, ಈಗ ಅದಕ್ಕೆ 108 ಕಕ್ಕಲಾತಿಗಳು ಬಂದಿದೆ ಈಗಿನ ಕಾಲದಲ್ಲಿ, ಅದು ಬೇರೆ. ಆದರೆ ಗ್ಯಾರಂಟಿ ಸಂಬಳ, PF, ಇನ್ಶೂರೆನ್ಸು, ಈ ರೀತಿ ಸೌಕರ್ಯಗಳು, ಆರಾಮ್ ಜೀವನ. ಹಾಗಾಗಿ ಆರಾಮಾಗಿರಪ್ಪ ಅಂತ ಎಲ್ಲರೂ ಹೇಳ್ತೀವಿ, ಯಾಕೆಂದರೆ ಕಷ್ಟಪಡಬೇಡ. ಅದೇ ಒಬ್ಬ ಯಾಕೆ ನಿನಗೆ ಹೋಗಿ ಬಿಸ್ನೆಸ್ ಮಾಡು, ಯಾವುದಾದ್ರೂ ಕೆಲಸಕ್ಕೆ ಸೇರಬೇಡ ಅಂತ ಯಾಕೆ ಬಹಳಷ್ಟು ಜನ ಹೇಳಲ್ಲ? ಯಾಕೆಂದರೆ ಅದರಲ್ಲಿ ಸಂಕಷ್ಟಗಳು ಜಾಸ್ತಿ, ಆ ಸಂಘರ್ಷದ ದಾರಿ ಅದು. 9 to 5 ಸುಖ ಇರಲ್ಲ, ಹಗಲು ರಾತ್ರಿ ಕೆಲಸ ಮಾಡಬೇಕು, ಏನು ಮಾಡಬೇಕು ಎಲ್ಲ ಡಿಪಾರ್ಟ್ಮೆಂಟ್ಗಳು ಏನೇನು ಕೆಲಸ ನೀನೇ ಮಾಡಬೇಕಲ್ಲ. ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ವರ್ಷಗಟ್ಟಲೆ ದುಡಿದ್ರೂ ನೀನೇನು ಮುಂದೆ ಯಶಸ್ಸು ಕಾಣ್ತೀಯಾ ಇಲ್ವ ಅನ್ನೋ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಮಾಡಬೇಡ ಅಂತಾರೆ. ಆದರೆ ಅಕಸ್ಮಾತ್ ಈ ಇಬ್ಬರು ಒಂದೊಂದು ದಾರಿ ಹಿಡಿತಾರೆ ಅಂತ ಇಟ್ಕೊಳ್ಳಿ, ಈ ಇಬ್ಬರೂ ಒಬ್ಬ ಈ 9 to 5 ಜಾಬ್ಗೆ ಹೋಗ್ತಾನೆ, ಇನ್ನೊಬ್ಬ ಬಿಸ್ನೆಸ್ ಮನ, ಇಬ್ಬರಿಗೂ ಟೈಮ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು, ಅವರೆಲ್ಲ ತುಂಬ ಚೆನ್ನಾಗಿ ಅವ್ರ ಜೀವನದಲ್ಲಿ ನಡೆದೋಯ್ತು ಅಂತ ಇಟ್ಕೊಳ್ಳಿ. ಈ ಏನು ನಮ್ಮ ಸಂಬಳದ ಕೆಲಸಕ್ಕೆ ಹೋದಂಥ ಮನುಷ್ಯ ಒಂದು ದೊಡ್ಡ ಮ್ಯಾನೇಜರ್ ಆಗಿ ರಿಟೈರ್ಮೆಂಟ್ ಆಗ್ತಾನೆ. ಅದೇ ಈ ಒಂದು ವ್ಯಾಪಾರ ಶುರು ಮಾಡಿದಂಥ ಮನುಷ್ಯ ಅಂಥ 10 ಮ್ಯಾನೇಜರ್ಗಳಿಗೆ ಕೆಲಸ ಕೊಟ್ಟು 10 ಮನೆಗಳನ್ನು ನಡೆಸುವಂಥ ಒಬ್ಬ ಉದ್ಯಮಿಯಾಗಿ ಬೆಳೀತಾನೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ಸಂಘರ್ಷದ ದಾರಿಯಲ್ಲಿಯೂ ನಮಗೆ ಬಹಳಷ್ಟು ಲಾಭಗಳಿರುತ್ತೆ. ಸಂಘರ್ಷದ ದಾರಿಗಳು ಬೇರೆ ಅನುಭವವನ್ನು ಕೊಡುತ್ತೆ. ಸಂಘರ್ಷಗಳು ನಮ್ಮನ್ನು ಬೆಳೆಸುತ್ತೆ. ಸಂಘರ್ಷಗಳು ನಾವಂದುಕೊಂಡಷ್ಟು ಕೆಟ್ಟದಲ್ಲ. ಹೌದು, ನಾವು ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಗೆ ಅನ್ನಿಸ್ತಾ ಇರುತ್ತೆ, ಭಗವಂತ ಎಂಥ ಪರಿಸ್ಥಿತಿ ಕೊಟ್ಬಿಟ್ಟೆಪ್ಪ ನನಗೆ ಅಂತ. ಆದರೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ಆ ಸಮಯನ ಕಷ್ಟದಿಂದ ಕಳೀರಿ, ಶ್ರದ್ಧೆಯಿಂದ ತಗ್ಗಿ ಬಗ್ಗಿ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಉತ್ತಮರಾಗೋಕ್ಕೆ ಸಾಧ್ಯನೋ ಅಷ್ಟು ಉತ್ತಮರಾಗ್ತಾ ಆ ಕಷ್ಟದ ಸಮಯನ ಕಳೀರಿ. ಒಳ್ಳೆಯ ಸಮಯ ಎಲ್ಲರಿಗೂ ಬಂದೇ ಬರುತ್ತೆ. ಆದರೆ ಆ ಒಳ್ಳೆಯ ಸಮಯ ಬಂದಾಗ ನಿಮಗೆ, ಅಥವಾ ನೀವು ಸ್ವಲ್ಪ ವರ್ಷಗಳಾದ ಮೇಲೆ ನಿಮ್ಮ ಜೀವನದಲ್ಲಿ ನಿಮಗೆ ಅರಿವಾಗುತ್ತೆ, ಆ ಸಂಘರ್ಷಗಳ ದಿನ ಏನಿತ್ತು ಅಥವಾ ಆ ಸಂಘರ್ಷಗಳು ನಿಮಗೆ ನೀಡಿದಂಥ ಕಷ್ಟಗಳು, ಆ ಅವಮಾನಗಳು, ಆ ಕಲಿಸಿದ ಪಾಠಗಳು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಹಳ ಉತ್ತಮರನ್ನಾಗಿ ಮಾಡುತ್ತೆ. ನಿಮ್ಮ ಜೀವನವನ್ನು ಬಹಳ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಅನುಭವಗಳು ಸರಾಗವಾದ ದಾರಿಯಲ್ಲಿ ನಡೆದವರಿಗಿಂತ ಅತಿ ಹೆಚ್ಚಾಗಿರುತ್ತೆ. ಜೀವನದಲ್ಲಿ ಖಂಡಿತ ಸುಖವಾಗಿರ್ತೀರ. ನಿಮ್ಮ ಸಂಘರ್ಷಗಳನ್ನು ಪೂರ್ತಿ ಮನಸ್ಸಿನಿಂದ ಎದುರಿಸಿ ಹೋರಾಟ ಮುಂದುವರಿಸಿ. ಶುಭವಾಗಲಿ.